ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14 ಮತ್ತು 15ನೇ ಕಂತಿನ ಹಣದ ಕುರಿತು ಒಂದು ಸ್ಮಾಲ್ ಅಪ್ಡೇಟ್ ಆದರೆ ಇದೆ. ನಿಮಗೆ ಗೃಹಲಕ್ಷ್ಮಿಯರಿಗೆ 4,000 ಹಣ ಬರುತ್ತೆ. ಸ್ನೇಹಿತರೆ, ಅದರ ಜೊತೆಗೆ BPL ರೇಷನ್ ಕಾರ್ಡ್ ಕುರಿತು ಸಹ ಕೆಲವೊಂದು ಅಪ್ಡೇಟ್ಸ್ ಇದೆ. ಅದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, BPL ಮತ್ತು APL ರೇಷನ್ ಕಾರ್ಡ್ ಪಡಿತರ ಚೀಟಿ ರದ್ದು ಬಗ್ಗೆ ಕೇಂದ್ರ ಆಹಾರ ಸಚಿವರು ಹೇಳಿದ್ದೇನು? ಇಲ್ಲಿ ರಾಜ್ಯದಲ್ಲಿ ಯಾವ ಕಾರಣಕ್ಕೆ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿದ್ದಾರೆ? ಯಾರು ಒಬ್ಬ ಬಡವರಿಗೂ ಇದರಿಂದ ಅನ್ಯಾಯ ಆಗದಂತೆ ದೂರವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಗ್ಯಾರಂಟಿ ಯೋಜನೆ ನಿಭಾಯಿಸಲು ಆಗದೆ ಕಾಂಗ್ರೆಸ್ ಸರ್ಕಾರದವರು ಅದೇ ಕಾರಣಕ್ಕೆ ಅನೇಕ APL BPL ಪಡಿತರ ಚೀಟಿಗಳನ್ನು ರದ್ದುಪಡಿಸಬಹುದು ಎಂದು ಇಲ್ಲಿ ಕೇಂದ್ರ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತಾಗಿದೆ, ಇಲ್ಲಿ APL ಮತ್ತು BPL ರೇಷನ್ ಕಾರ್ಡ್ಗಳನ್ನ ರದ್ದು ಆಗುತ್ತಿದ್ದಾವೆ. ಕೆಲವರದ್ದು BPL ರೇಷನ್ ಕಾರ್ಡ್ ಇರುವಂತದ್ದು APL ರೇಷನ್ ಕಾರ್ಡ್ಗಳು ಆಗಿದ್ದಾವೆ. ಇದು ಗ್ಯಾರಂಟಿ ಯೋಜನೆಗಳನ್ನ ಇದು ನೋಡ್ತಾ ಇರುವುದಾದ್ರೆ ಏನ್ ಅನಿಸ್ತಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರದ ಕೈಯಲ್ಲಿ ಕೊಡಕ್ಕೆ ಆಗ್ತಿಲ್ಲ, ಅದರಿಂದ ಇಲ್ಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಅನಿಸ್ತಿದೆ. ಇಲ್ಲಿ ನೋಡುವುದಾದ್ರೆ ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನೇನ್ ಆಗುತ್ತೆ ರೇಷನ್ ಕಾರ್ಡ್ಗಳ ಕುರಿತು ಅನ್ನುವಂಥದ್ದನ್ನ ವಿಪಕ್ಷ ನಾಯಕರು ಏನೇನ್ ಹೇಳ್ತಾರೆ ಏನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಈಗ 14 ಮತ್ತು 15ನೇ ಕಂತಿನ ಹಣದ ಕುರಿತು ಮಾತನಾಡುವುದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14 ಮತ್ತು 15ನೇ ಕಂತಿನ ಹಣದ ಕುರಿತು ಮಾತನಾಡುವುದಾದರೆ ಈಗಾಗಲೇ ನಿಮಗೆ 14ನೇ ಕಂತಿನ ಹಣ ಜಮಾ ಆಗಿದೆ. 40% ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು 15ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇದೆ. ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳುವುದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮಗೆ ಫಲಾನುಭವಿಗಳಿಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಅಂತ ಈಗ 14ನೇ ಕಂತಿನ ಹಣ ಬಿಡುಗಡೆ ಮಾಡಿ 15ನೇ ತಾರೀಕು ಒಳಗಡೆನೆ ನಿಮಗೆ ಜಮಾ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ 90% ಮಹಿಳೆಯರಿಗೆ ಬಂದಿದೆ. ಇನ್ನು ಬರದೇ ಇರುವಂತವರು 10% ಮಹಿಳೆಯರಿಗೆ 15ನೇ ಕಂತು ಮತ್ತು 14ನೇ ಕಂತು ಎರಡೂ ಹಣ ಬರುತ್ತೆ. ಮೊದಲು 14ನೇ ಕಂತಿನ 2,000 ರೂಪಾಯಿ ಜಮಾ ಮಾಡಿಬಿಡ್ತಾರೆ, ಮತ್ತೆ 15ನೇ ಕಂತಿನ 2,000 ರೂಪಾಯಿ ಜಮಾ ಮಾಡ್ತಾರೆ. ಒಟ್ಟಿಗೆ ನಿಮಗೆ 4,000 ಹಣ ಬರುತ್ತೆ ಸ್ನೇಹಿತರೆ. 2,000 ರೂಪಾಯಿ ಅಂದ್ರೆ ಸಪ್ರೇಟ್ ಆಗಿ ಹಣ ಜಮಾ ಮಾಡ್ತಾರೆ. ಹಣ ಈಗ ಬಿಡುಗಡೆ ಮಾಡಿದ್ದಂತೆ ಆಲ್ರೆಡಿ ಸರ್ಕಾರದವರು 15ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, 15ನೇ ಕಂತಿನ ಹಣ ಅಂದ್ರೆ ಅಕ್ಟೋಬರ್ ತಿಂಗಳಿನ ಹಣ, 14ನೇ ಕಂತಿನ ಹಣ ಆದ್ರೆ ಸೆಪ್ಟೆಂಬರ್ ತಿಂಗಳಿನ ಹಣ. ಈಗ 14 ಮತ್ತು 15ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತಿದೆ. ಈಗಾಗಲೇ 14ನೇ ಕಂತಿನ ಹಣ ಬಂದಿದೆ. 15ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳು 30ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ನಿಮಗೆ 14ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಈ ರೀತಿ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.